ನಮ್ಮ ಉತ್ತರ ಕರ್ನಾಟಕದ ದೇಶ ವಿಖ್ಯಾತವಾಗಿರ್ತಕ್ಕಂಥ ಸಿದ್ಧಾರೂಢ ಮಠದಲ್ಲಿ ವಿಶ್ವ ಶಾಂತಿಗಾಗಿ ವಿಶ್ವ ಮಟ್ಟದ ವೇದಾಂತ ಪರಿಷತ್ತನ್ನು ಏನು ಸಂಯೋಜನೆ ಮಾಡಿದ್ದಾರೆ, ಆ ವೇದಾಂತ ಪರಿಷತ್ತಿನ ಆ ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಬಂದಿದೆ. ಪೂಜ್ಯ ಸಿದ್ಧಾರೂಢರ ದರ್ಶನ, ಗುರುನಾಥರವರ ದರ್ಶನ ಜೊತೆಗೆ ಶಿವಾನಂದ ಭಾರತಿ ಇಂಚಲದ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಏನಿವತ್ತು ವೇದಾಂತ ಪರಿಷತ್ ನಡೆದಿದೆ, ಅದರಲ್ಲಿ ಪಾಲ್ಗೊಂಡು ಬರ್ತಾ ಇದ್ದೀನಿ. ಜಗತ್ತಿನಲ್ಲಿ ನಡೆದಿರ್ತಕ್ಕಂಥ ಅಶಾಂತಿಯ ಘಟನೆಗಳು, ಹಿಂಸಾತ್ಮಕ ಘಟನೆಗಳು ಜನರನ್ನ ತಲ್ಲಣಗೊಳಿಸಿವೆ. ಜಗತ್ತ ಉಳಿತೈತೋ ಇಲ್ಲೋ, ಮಾನವ ನಿರ್ಮಿತ ಅದು ಬಾಂಬ್ ಇರ್ಬೋದು, ಅದು ಕೆಮಿಕಲ್ ಅಸ್ತ್ರ ಇರ್ಬೋದು, ಯಾವುದೇ ಇರ್ಬೋದು, ಅವುಗಳ ದುರುಪಯೋಗದಿಂದ ಜಗತ್ತಿನಲ್ಲಿ ಏನಾಗುತ್ತೆ ಅನ್ನೋದನ್ನ ಎಲ್ಲರೂ ಭಯದಿಂದ ಗಮನಿಸ್ತಾ ಇದ್ದಾರೆ. ಉಕ್ರೇನ್ದಂಥ ರಾಷ್ಟ್ರಗಳ ಮೇಲೆ ಆಗ್ತಕ್ಕಂಥ ದಾಳಿಗಳು, ಚೈನಾದವ್ರದ್ದು ಮೇಲೆ ಇರ್ತಕ್ಕಂಥ ಹಲವಾರು ಆಪಾದನೆಗಳು, ಕರೋನಾ ಹೇಗೆ ಬಂತು ಅನ್ನೋದೇ ಒಂದು ದೊಡ್ಡ ಮಿಸ್ಟ್ರಿ. ಅಂಥವು ಎಲ್ಲವುಗಳನ್ನು ಗಮನದಲ್ಲಿಟ್ಕೊಂಡಾಗ ವಿಶ್ವಶಾಂತಿ ಅತ್ಯಂತ ಅನಿವಾರ್ಯ. ಆ ವಿಶ್ವಶಾಂತಿಗಾಗಿ ಇವತ್ತು ವೇದಾಂತ ಪರಿಷತ್ತು ನಡೀತಾ ಇರೋದು ಅತ್ಯಂತ ಸಮಯೋಚಿತ. ಅದನ್ನು ನಾನು ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ಬಂದಿದ್ದೆ. ಅದು ನನ್ನ ಈ ಸಂದರ್ಭದಲ್ಲಿ ಇಲ್ಲಿ ಬರುವ ಉದ್ದೇಶ ಆಗಿತ್ತು. ನೀವು ಕೇಳ್ರಿಗೆ ಒಂದು ಬಜೆಟ್ ಅಧಿವೇಶನದ ನಂತರ ಸಂಪುಟ ವಿಸ್ತರಣೆ ಆಗುತ್ತೆ, ಒಂದು 7 ಸಚಿವರಿಗೆ ನೋಡ್ರಿ, ನಾನು ಮೊದಲಿಂದನೂ ಹೇಳ್ತಿದ್ದೆ, ಈ ರಾಜಕಾರಣದಲ್ಲಿ ಈ ಸಚಿವ ಸಂಪುಟ ಒಬ್ಬರು ಅಧಿಕಾರದಲ್ಲಿರೋದು, ಒಬ್ಬರನ್ನ ತೆಗೆದು ಹಾಕಬೇಕು ಅನ್ನೋದು, ಅದ್ರ ಬಗ್ಗೆ ಯಾವುದೂ ಸತ್ಯ ಇಲ್ಲದೇ ಅನವಶ್ಯಕವಾಗಿ ಏನು ಚರ್ಚೆಗಳು ನಡೀತಾವೋ ಆ ಚರ್ಚೆಗಳಲ್ಲಿ ನಾನು ಭಾಗಿದಾರ ಆಗೋದಿಲ್ಲ. ಆಮೇಲೆ ಇವೆಲ್ಲ ಕಪೋಲ ಕಲ್ಪಿತವಾಗಿರ್ತಕ್ಕಂಥ ವಿಷಯಗಳು. ಅದರ ಬದಲಾಗಿ ನೀವು ರಚನಾತ್ಮಕವಾಗಿರ್ತಕ್ಕಂಥ ವಿಷಯಗಳನ್ನು ಕೇಳ್ರಿ. ಸರ್ಕಾರದ ಬಗ್ಗೆ ನಿಮ್ಮ ವಿಮರ್ಶಾತ್ಮಕ ಚಿಕಿತ್ಸಕ ಬುದ್ಧಿಯಿಂದ ಏನು ಪ್ರಶ್ನೆಗಳಿದ್ರೆ ಕೇಳ್ರಿ, ಹೇಳ್ತೀನಿ. ಈ ರೀತಿ ಊಹಾಪೋಹಗಳ ರಾಜಕಾರಣದ ಬಗ್ಗೆ ನಾನೇನು ಪ್ರತಿಕ್ರಿಯಿಸೋದಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಒಂದು ಮಾತು ಹೇಳಿದ್ರು, ಡಿ ಕೆ ಶಿವಕುಮಾರ್, ಮುಂದಿನ ಎಲೆಕ್ಷನ್ ಸಹ ನಮ್ಮ ನೇತೃತ್ವದಲ್ಲೇ ನಡೆಯುತ್ತೆ. ಇದಕ್ಕೆ ಕೆಲವೊಬ್ಬರು ಇದು ಮಾಡ್ತಾರೆ. ನಾನು ನಿಮ್ಗೆ ಹೇಳಿದೆ, ಇವೆಲ್ಲ ಮಾತುಗಳು ಅನವಶ್ಯಕ ಹಾಗೂ ಊಹಾಪೋಹದ ವಿಚಾರಗಳು. ನಾನು ಇವು ಯಾವುದರ ಬಗ್ಗೆನೂ, ಅದು KPCC ಅಧ್ಯಕ್ಷರದು ಹೇಳಿಕೆ ಇದ್ರೂ ಅದಕ್ಕೆ ಪ್ರತಿಕ್ರಿಯೆ ಮಾಡೋದಿಲ್ಲ. ಯಾವುದೇ ಮಂತ್ರಿಗಳ ಅಭಿಪ್ರಾಯ ಇದ್ರೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಈ ಅನವಶ್ಯಕ ರಾಜಕೀಯ ಪ್ರಶ್ನೆಗಳಿಗೆ ಹಾಗೂ ಆ ವಿಷಯಗಳು ಏನಿವತ್ತು ಪತ್ರಿಕೆಗಳಲ್ಲಿ ಬರ್ತಾ ಇವೆ ಅವುಗಳ ಬಗ್ಗೆ ನಾನು ಪ್ರತಿಕ್ರಿಯಿಸೋದಿಲ್ಲ. ಬಿಜೆಪಿ ಜನಾಂದೋಲನ ಮಾಡಲಿಕ್ಕೆ ನಮ್ಮ ಬಜೆಟ್ನಲ್ಲಿ ಅದಕ್ಕೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರ ಕೊಡ್ತೀವಲ್ಲ. ಈ ಸಲ ಬಜೆಟ್ಟು ನಿಜ ಸಾಕಷ್ಟು ಕಠಿಣವಾಗಿರ್ತಕ್ಕಂಥ ಸನ್ನಿವೇಶವನ್ನು ಎದುರಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರದವರು ನಮಗೆ ಬಿಡುಗಡೆ ಮಾಡಬೇಕಾಗಿರ್ತಕ್ಕಂಥ ಅನುದಾನಗಳನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಅಭಿವೃದ್ಧಿ ಹೇಗಾದರೂ ಮಾಡಿ ಕಡಿಮೆ ಆಗಲಿ ಅಂತೇಳಿ ನೋಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಮ್ಮ ಮಹತ್ವಾಕಾಂಕ್ಷಿ ಯೋಜನೆಗಳು ಬಡವರನ್ನು ಬಡತನ ರೇಖೆಯಿಂದ ಸಂಪೂರ್ಣ ಮೇಲೆತ್ತಬೇಕು,
ಬಡತನವನ್ನು ನಿರ್ಮೂಲನೆ ಮಾಡಬೇಕು ಅನ್ನುವ ನಮ್ಮ ಉತ್ಕಟೇಚ್ಛೆ, ರಾಜಕೀಯ ಇಚ್ಛಾಶಕ್ತಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಆ ಹಿನ್ನೆಲೆಯೊಳಗೆ ಈ ಬಜೆಟ್ಟು ನಾವೇನು ಮಾಡ್ತಾ ಇದ್ದೀವಿ ಅತ್ಯಂತ ಮಹತ್ವದ ಬಜೆಟ್ ಆಗ್ತಾ ಇದೆ. ಸುಮಾರು 14 ಬಜೆಟ್ಗಳನ್ನು ಮಂಡನೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅತ್ಯಂತ ಅಧ್ಯಯನಶೀಲವಾಗಿ ಚಾಣಾಕ್ಷತನದಿಂದ ಹಾಗೂ ಬಹಳಷ್ಟು ಗಟ್ಟಿ ನಿರ್ಣಯಗಳನ್ನು ಮಾಡೋದ್ರ ಮೂಲಕ ನಮ್ಮ ರಾಜ್ಯದ ಬಜೆಟನ್ನು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನನ್ನದಿದೆ. ಸರ್, ಈಗ ಈಗೇನು ಮಹಾರಾಷ್ಟ್ರದಲ್ಲಿ ಕಂಡಕ್ಟರ್ ಪ್ರಕರಣ ಈಗ ಅವ್ರು ಪೋಕ್ಸೋ ಹಾಕಿದ್ದಾರೆ. ಈಗ ಒಂದು ರಾಜ್ಯ ಎರಡು ರಾಜ್ಯದ ಒಂದು ಘಟನೆ ಎರಡು ರಾಜ್ಯಗಳ ನಡುವೆ ಸಂಘರ್ಷಕ್ಕೂ ಕಾರಣ ಆಗಬಾರ್ದು. ಆದರೆ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಕಾನೂನು ಕ್ರಮ ಆಗಲೇಬೇಕಾಗ್ತದೆ. ಸರ್, ಈಗ ಅಲ್ಲ, ಯಾಕಂದ್ರೆ ಈಗ ಡಿಸ್ಪ್ಯೂಟ್ ಆಗ್ತದೆ ಒಂದು ಈ ರೀತಿ ಮಿಸ್ಯೂಸ್ ಮಾಡ್ಕೊಂಡು ಕಾನೂನನ್ನ ಮಿಸ್ಯೂಸ್ ಮಾಡ್ಕೊಂಡು ಪೋಕ್ಸೋ ಕೇಸ್ ಹಾಕೋದು ಎಷ್ಟು ಸರ್. ಈಗ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಒಂದ್ ಸರಿ ವಿಚಾರ ಒಪ್ಕೊಳ್ಳೋದು ಸರಿ, ಎಲ್ಲ ಬಿಟ್ಕೊಂಡು ಆ ಕಂಡಕ್ಟರ್ ಮೇಲ್ಗಡೆ ಇದೆಲ್ಲ ಆದ್ಮೇಲೆ ಬೆಳವಣಿಗೆ ಆದ್ಮೇಲೆ ಪೋಕ್ಸೋ ಕೇಸ್ ಹಾಕೋದು ಎಷ್ಟು ಸರಿ? ನಾನು ಇಷ್ಟೇ ಹೇಳ್ತೀನಿ, ವಿಶ್ವಶಾಂತಿಯ ಮಾತಾಡೋದಕ್ಕೆ ಕೂಡಿದ್ದೇವೆ ನಾವು ಎಲ್ಲ. ಸಿದ್ಧಾರೂಢರ ನೆರಳಿನಲ್ಲಿ ಇರ್ತಕ್ಕಂಥ ನಾವು ಈ ರೀತಿಯ ಕುಚೋದ್ಯತನದ ಕ್ರಮಗಳೇನದಾವಲ್ಲ, ಇದು ಯಾರಿಗೂ ಒಳ್ಳೆಯದಲ್ಲ. ಕನ್ನಡಿಗರು, ಮರಾಠಿಗರು ಸಾಕಷ್ಟು ಸಮಾಧಾನದಿಂದ ನೆಮ್ಮದಿಯಿಂದ ಇದ್ದಾರಲ್ಲ, ಯಾಕೆ ಈ ಅನವಶ್ಯಕ ಘಟನೆಗಳನ್ನು ಮರುಕಳಿಸುವಾಗಿ ಮಾಡ್ತಾ ಇದ್ದೀರಿ? ಜನ ರಾಷ್ಟ್ರತ್ವ ಭಾವನೆಯಿಂದ ಇದ್ದಾರೆ. ಅದನ್ನು ಗಮನಿಸಿ, ಯಾರು ಈ ಕುಚೋದ್ಯತನದ ಕೆಲಸ ಮಾಡ್ತೀರಿ ದಯಮಾಡಿ ಅದನ್ನು ಅಷ್ಟಕ್ಕೆ ನಿಲ್ಲಿಸಿ ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಅಲ್ಲಿ ಸರ್ಕಾರಕ್ಕೆ ಈ ನಿಟ್ಟಿನಲ್ಲಿ ಕಾನೂನು ಅವರು ಪೊಲೀಸರು ಅರೆಸ್ಟ್ ಮಾಡಲಿಕ್ಕೆ ಸಾಕಷ್ಟು ಬಿಗಡಾಯಿಸ ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ, ಬೆಳಗಾವಿ ಅಂತಲ್ಲಿ ಜನ ನೆಮ್ಮದಿಯಾಗಿ ಇರುವಾಗ ಇಂಥ ಘಟನೆಗಳೇನಾದರೂ ಆಗಿ ವಾತಾವರಣ ಕೆಡಿಸುವಂಥವಿದ್ರೆ ಅದನ್ನು ಸರಿಪಡಿಸೋದಕ್ಕೆ ಸರ್ಕಾರವಾಗಿ ಏನು ಮಾಡಬೇಕು ಮಾಡ್ತೀವಿ. ಸರ್, ಈಗ ಒಂದ್ ಕಡೆ ಸಿಎಂ ಬದಲಾವಣೆ ವಿಚಾರ ಸರ್, ಇನ್ನೊಂದ್ ಕಡೆ ಕೆಪಿಸಿಸಿ ಸಿಎಂ ಬದಲಾವಣೆ ವಿಚಾರ ಇವೆರಡು ನಡುವೆ ತುಮಕೂರಲ್ಲಿ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾನು ರಾಜೀನಾಮೆ ಕೊಡ್ಬೇಕಾದ್ರೆ ಕೊಡ್ತೀನಿ ಅಂತ ಕಾರ್ಯಕರ್ತರು. ನಾ ಹೇಳಿದ್ನಲ್ಲ, ಇವೆಲ್ಲ ರಾಜಕೀಯ ಮಾತುಗಳೇನಿದಾವು ಇವು ಕಪೋಲ ಕಲ್ಪಿತವಾಗಿರ್ತಕ್ಕಂಥದ್ದು ಹಾಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಳಿರುವಂಥ ಮಾತಲ್ಲ. ನಮ್ಮ ಪಕ್ಷದಲ್ಲಿ ಅನವಶ್ಯಕವಾದ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಆಗ್ತಕ್ಕಂಥ ಮಾತುಗಳಿವು. ಅದಕ್ಕೆ ಇವು ಯಾವುಗಳಿಗೂ ನಾನು ಪ್ರತಿಕ್ರಿಯಿಸೋದಿಲ್ಲ. ನನಗೆ ಅವರು ಹಾಗೆ ಹೇಳೋದಕ್ಕೇನು ಕಾರಣ ಇಲ್ಲ ಅಂತ ನನಗನ್ಸುತ್ತೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಜಾರಿಗೆ ಮಾಡೋದು ಎಫೆಕ್ಟ್ ಆಗಿ ಅದು ವರ್ಕೌಟ್ ಆಗ್ತಾ ಇದೆ. ನೋಡಿ, ಕಳೆದ 13 ದಿವಸದಿಂದ ತಾವು ನೋಡ್ತಾ ಇದ್ದೀರಿ. ಇವತ್ತೇನು ಪತ್ರಿಕೆಯಲ್ಲಿ ಒಂದು ಘಟನೆಯನ್ನು ನೋಡಿದೆ ನಾನು. ಇಲ್ಲದೇ ಇದ್ರೆ ಕಳೆದ 11-12 ದಿವಸದಿಂದ ಸ್ವಲ್ಪ ಮಟ್ಟಿನ ಸಮಾಧಾನದ ವಾತಾವರಣವನ್ನು ನಾವು ಗಮನಿಸ್ತಾ ಇದ್ದೇವೆ. ಪತ್ರಿಕೆಗಳಲ್ಲೆಲ್ಲ, ಟಿವಿಗಳಲ್ಲೆಲ್ಲ. ಆಮೇಲೆ ಜನನೂ ಸಹಿತ ಅವ್ರು ಬಂದು ಏನು ಮಾಡ್ಬೋದು, ಇದನ್ನು ಮಾಡ್ಬೋದು, ಅದನ್ನು ಮಾಡ್ಬೋದು ಅನ್ನೋದು ಏನಿತ್ತು ಆ ಭಯದಿಂದ ಇವತ್ತು ಹೊರಗೆ ಬಂದಿದ್ದಾರೆ, ನಿರ್ಭಯರಾಗಿದ್ದಾರೆ. ಅವ್ರನ್ನ ನಿರ್ಭಯರನ್ನಾಗಿ ಮಾಡಬೇಕು. ಸಾಲಗಾರರು ಯಾವುದೇ ಕಾರಣಕ್ಕೆ ಬಹಳಷ್ಟು ನೋವಿಗೆ ಒಳಗಾಗಬಾರ್ದು, ಅಥವಾ ಭಯದಿಂದ ಏನು ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು, ಅಥವಾ ಊರು ಬಿಟ್ಟು ಹೋಗಬಾರ್ದು ಅನ್ನೋದಕ್ಕೆ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸೋದ್ರ ಜೊತೆಗೆ ಯಾರು ಕೆಟ್ಟ ರೀತಿಯೊಳಗೆ ಈ ಸಾಲ ವಸೂಲಿಯನ್ನು ಮಾಡುವಂಥ ಪ್ರಯತ್ನ ಮಾಡ್ತಿದ್ರಲ್ಲ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.